ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ನಲ್ಲಿ 17 ಆರೋಪಿಗಳು ಕೂಡ ಹಾಜರಾದರು. ಕೋರ್ಟ್ ಮುಂದೆ ಹಾಜರಾದಂತಹ ದರ್ಶನ್ ಪರ ವಕೀಲರು ಹಲವು ಆಕ್ಷೇಪಗಳನ್ನು ಪೊಲೀಸರ ನಡೆಗೆ ಸಂಬಂಧಪಟ್ಟಂತೆ ಎತ್ತಿದ್ದಾರೆ. ಸೊ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಹಾಗೆ ದರ್ಶನ್ ಕೇಸ್ನ ಹಿಯರಿಂಗ್ ಅನ್ನು ಏಪ್ರಿಲ್ 8ಕ್ಕೆ ಕೇಳೋದಾಗಿ ಮುಂದೂಡಿಕೆಯನ್ನು ಮಾಡಿದೆ ಕೋರ್ಟ್. 4 ಆರೋಪಿಗಳಿಗೆ ಮಾಫಿ ಸಾಕ್ಷಿಗೆ ಪೊಲೀಸರು ಒತ್ತಡ ಹಾಕ್ತಾ ಇದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಾದ ಮಾಡೋದಕ್ಕೆ ಅವಕಾಶವನ್ನು ಕೋರ್ಟ್ ಈ ವಿಚಾರದಲ್ಲಿ ಕಂಪ್ಲೇಂಟ್ಗೂ ಕೊಟ್ಟಿದ್ದಾರೆ. ಮತ್ತೆ ಯಾರು ನೆಕ್ಸ್ಟ್ ನಮಗೆ ಅಲ್ಲಿ ಪ್ರತಿವಾದಿಗಳಿದ್ದಾರೆ ಅವ್ರಿಗೂ ಕೂಡ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಅಂತ ವಾದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಾಡಿದಂತಹ ಆರೋಪ 4 ಆರೋಪಿಗಳಿಗೆ ಮಾಫಿ ಸಾಕ್ಷಿ ಆಗುವಂತೆ ಮತ್ತು ಇತರರಿಗೆ ತಪ್ಪೊಪ್ಪಿಕೊಳ್ಳುವಂತೆ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇದು ಕಾನೂನು ಬಾಹಿರ ಅನ್ನೋದನ್ನ ಹೇಳಿದ್ದಾರೆ. ಈ ಬಗ್ಗೆ ಅರ್ಜಿ ಹಾಕುವಂತೆ ಕೋರ್ಟ್ ಸೂಚಿಸಿದೆ. ವಾದ ಮಾಡೋದಕ್ಕೆ ಅವಕಾಶವನ್ನ ಕೋರ್ಟ್ ಕೊಡ್ತಾ ಇದೆ. ಬಟ್ 8ನೇ ತಾರೀಕಿನ ನಂತರ ಈ ಕೇಸ್ನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪ್ರಗತಿಗಳು ಕಾಣುವಂತಹ ಸಾಧ್ಯತೆ ಇದೆ. ಕೋರ್ಟ್ ಹಾಲ್ಗೆ ಬರೋದಕ್ಕೂ ಮುಂಚೆ ದರ್ಶನ್ ಕಂಡಿದ್ದು ಹೀಗೆ. ದರ್ಶನ್ ಜೊತೆಗೆ ಅವರ ಆಪ್ತ ಕೋರ್ಟ್ ಇಂದ ಆಚೆ ಬರಬೇಕಾದ್ರೆ ದರ್ಶನ್ ಕಂಡಿದ್ದು ಹೀಗೆ. ಅವರ ಆಪ್ತ ಧನ್ವೀರ್ ಅವರು ಕೂಡ ಅಲ್ಲಿ ಇರೋದನ್ನು ಗಮನಿಸ್ತಾ ಇದ್ದಾರೆ. ದರ್ಶನ್ ನೋಡೋದಕ್ಕೆ ಅಂತ ಕೋರ್ಟ್ ಆವರಣದಲ್ಲಿ ಒಂದು ಕುತೂಹಲದ ಕಾರಣದಿಂದ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ಭದ್ರತೆಯ ಜೊತೆಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭ, ಅಂದ್ರೆ ಕೋರ್ಟ್ ಹಾಲ್ನಿಂದ ಆಚೆ ಬಂದು ಅವರ ಕಾರನ್ನ ಹತ್ತಿಸುವಂತಹ ಸಂದರ್ಭದಲ್ಲಿ ದರ್ಶನ್ ಕಂಡಿದ್ದು ಹೀಗೆ. ಮತ್ತೆ 17 ಜನ ಆರೋಪಿಗಳು ಕೂಡ ಬಂದಿದ್ರು. ಪವಿತ್ರ ಗೌಡ ಇರಬಹುದು, ದರ್ಶನ್ ಇರಬಹುದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ 17 ಆರೋಪಿಗಳು ಹಾಜರಾಗಬೇಕು ಅಂತ ಸೂಚನೆಯನ್ನ ಕೋರ್ಟ್ ಕೊಟ್ಟಿತ್ತು. ಕೋರ್ಟ್ ಸೂಚನೆಯಂತೆ 17 ಜನ ಆರೋಪಿಗಳು ಕೂಡ ಬಂದಿದ್ದಾರೆ. ಈ ಪ್ರಕರಣದ A1 ಪವಿತ್ರ ಗೌಡ, A2 ದರ್ಶನ್ ಅವರಿಗೆ ಈ ಸಂದರ್ಭದಲ್ಲಿ ಅವರ ಆಪ್ತ ಧನ್ವೀರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ದರ್ಶನ್ ಪರ ವಕೀಲರಿದ್ದಾರಲ್ಲ, ಅವರು ಅನೇಕ ಪ್ರಶ್ನೆಗಳನ್ನ ಪೊಲೀಸರ ನಡೆಗೆ ಸಂಬಂಧಪಟ್ಟಂತೆ ಎತ್ತಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಹಾಕೊಂಡಿದ್ದರ ಬಗ್ಗೆ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಕೌಂಟರ್ ಆರ್ಗ್ಯುಮೆಂಟು ಮತ್ತೆ ಈ ಪ್ರಕರಣದಲ್ಲಿ ಸಾಕ್ಷಿ ಇದೆ, ಪೊಲೀಸರು ಒತ್ತಡ ಹಾಕ್ತಿರೋದಕ್ಕೆ ಅಂತೆಲ್ಲ ವಕೀಲರು ಹೇಳಿದ್ದಾರಂತೆ. ಆ ಸಾಕ್ಷಿ ಯಾವ ರೀತಿ ಇದೆ ಅನ್ನೋದೆಲ್ಲ ಮುಂದಿನ ಹಂತದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮಾಫಿ ಸಾಕ್ಷಿ ಆಗುವಂತೆ ಪೊಲೀಸರು ಇತರೆ ಆರೋಪಿಗಳಿಗೆ ಒತ್ತಡ ಹಾಕ್ತಿದ್ದಾರೆ ಅನ್ನೋದು ದರ್ಶನ್ ಪರ ವಕೀಲರು ರೇಸ್ ಮಾಡಿದಂತಹ ಕನ್ಸರ್ನ್ ಆಗಿದೆ ಇವತ್ತು. ಸೊ ಅವ್ರು ಜಸ್ಟ್ ಈ ಹೇಳಿಕೆಯನ್ನು ಕೊಟ್ಬಿಟ್ರೆ ಆಗೋದಿಲ್ಲ, ಅದಕ್ಕೆ ಸಪೋರ್ಟ್ ಮಾಡುವಂತಹ ಪ್ರೂಫ್ ಕೂಡ ಕೊಡಬೇಕಾಗತ್ತೆ. ಆ ಪ್ರೂಫನ್ನು ಇವತ್ತೇ ಸಬ್ಮಿಟ್ ಮಾಡಿದ್ದಾರಾ ಅಥವಾ ಏಪ್ರಿಲ್ 8ಕ್ಕೆ ಅದನ್ನು ಸಬ್ಮಿಟ್ ಮಾಡ್ತಾರಾ ಅನ್ನೋದು ನೋಡಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ವಿಚಾರಗಳಾಯಿತು ಮತ್ತೆ ಯಾವೆಲ್ಲ ವಿಚಾರಕ್ಕೆ ಈಗ ಪೊಲೀಸರ ಪರ ವಕೀಲರು ಕೂಡ ಕೌಂಟರ್ ಮಾಡಬೇಕಾಗತ್ತೆ, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಪ್ರಮುಖವಾಗಿ ಇವತ್ತು ಅರ್ಜಿ ವಿಚಾರಣೆಯನ್ನು ಬಂದ ಸಂದರ್ಭದಲ್ಲಿ 17 ಜನ ಆರೋಪಿಗಳ ಪೈಕಿ 15 ಜನ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ಬಹುಮುಖ್ಯವಾದ ಒಂದು ಆರೋಪವನ್ನು ಜೊತೆಗೆ ಒತ್ತಡ ಹೇರ್ತಾ ಇದ್ದಾರೆ ಅಂತೇಳಿ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದವನ್ನು ಮಂಡನೆಯನ್ನು ಮಾಡಿರುವಂಥದ್ದು. ಅಂದರೆ 4 ಜನ ಆರೋಪಿಗಳಿಗೆ, ಸಹ ಆರೋಪಿಗಳು ಯಾರಿದ್ರು ಆ 4 ಜನ ಸಹ ಆರೋಪಿಗಳಿಗೆ ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕು ಅಂತೇಳಿ ಪೊಲೀಸರು ಒತ್ತಡವನ್ನು ಮಾಡ್ತಾ ಇದ್ದಾರೆ. ನಿಮ್ಮನ್ನ ಈ ಪ್ರಕರಣದಿಂದ ಕೈ ಬಿಡ್ತೀವಿ, ಜೊತೆಗೆ ನಿಮಗೆ ಈ ಪ್ರಕರಣದಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ, ಜೊತೆಗೆ ನಾವು ಹೇಳಿದಂತೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಗಳಾಗಬೇಕು ಅಂತೇಳಿ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಆರೋಪವನ್ನು ಮಾಡಿರುವಂಥದ್ದು. ಆರೋಪಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಹೇಳಿಕೆಗಳನ್ನು ಕೂಡ ಕೋರ್ಟ್ನ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಸುನೀಲ್ ಅವರು. ಹೈಕೋರ್ಟ್ನಲ್ಲಿ ಈಗಾಗಲೇ ವಾದವನ್ನು ಮಂಡನೆ ಮಾಡಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಅಂದರೆ ಈ ಪ್ರಕರಣದ ಮೆರಿಟ್ ಮೇಲೆ ಇವರು ವಾದವನ್ನು ಮಂಡನೆ ಮಾಡಬೇಕು ಅಥವಾ ಈ ಟ್ರಯಲ್ ಅನ್ನು ನಡೆಸಬೇಕು, ಅದನ್ನು ಹೊರತುಪಡಿಸಿ ಸಹ ಆರೋಪಿಗಳನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂತೇಳಿ ಆಕ್ಷೇಪಣೆಯನ್ನ ಎತ್ತಿರುವಂಥದ್ದು. ಆ ಸಂದರ್ಭ ಕೋರ್ಟ್ ಕೂಡ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಒಂದು ಸೂಚನೆಯನ್ನು ಕೊಡ್ತು. ಸೂಚನೆಯನ್ನು ಕೊಟ್ಟ ಬಳಿಕ ಮಾಫಿ ಸಾಕ್ಷಿಯನ್ನ ಮಾಡಲಿಕ್ಕೆ ಪೊಲೀಸರು ಪ್ರಯತ್ನ ಪಟ್ಟಿದ್ದಾರಾ ಇಲ್ವಾ ಅನ್ನೋದನ್ನ SPP ಅವರು ವಾದ ಮಂಡನೆಯನ್ನು ಮಾಡಿ ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಮಾಡಬೇಕಾಗಿರುವಂಥದ್ದು. ಸದ್ಯಕ್ಕೆ ಇನ್ನೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಸೂಚನೆಯನ್ನ ಮಾತ್ರ ಕೊಟ್ಟಿರುವಂಥದ್ದು. ಸೂಚನೆಯನ್ನ ಕೊಟ್ಟ ಬಳಿಕ ಮುಂದಿನ ವಿಚಾರಣಾ ಸಂದರ್ಭ ಅಂದರೆ ಏಪ್ರಿಲ್ 8ನೇ ತಾರೀಕು ವಿಚಾರಣೆ ಇದೆ. ಅದಕ್ಕಿಂತ ಮುಂಚಿತವಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿ ವಾದ ಪ್ರತಿವಾದವನ್ನು ಆಲಿಸಿ ಮಾಫಿ ಸಾಕ್ಷಿಯನ್ನ ಮಾಡಲಿಕ್ಕೆ ಪೊಲೀಸರು ಒತ್ತಡವನ್ನು ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಸಿಗಬೇಕಾಗುತ್ತೆ. ಅದಾದ ಬಳಿಕ ಕೋರ್ಟ್ ಒಂದಷ್ಟು ಆದೇಶವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ವಾಪಸ್ ಬರ್ತೀವಿ. ಸದ್ಯಕ್ಕಂತೂ ನೀವು ಗಮನಿಸ್ತಾ ಇದ್ದೀರಲ್ಲ, ಪವಿತ್ರ ಗೌಡ ಕೂಡ ಅಷ್ಟೇ. ಈ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಕಾರನೇರಿ ಕೋರ್ಟ್ ಆವರಣದಿಂದ ನಿರ್ಗಮಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಇವತ್ತು ತುಂಬ ಗಮನ ಸೆಳೆದಂತಹ ಒಂದು ಇಶ್ಯೂ ಅಂತ ಹೇಳಿದ್ರೆ
ಆರೋಪಿಗಳನ್ನ ಸಾಕ್ಷಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಪೊಲೀಸರು ಒತ್ತಡವನ್ನು ಹಾಕ್ತಿದ್ದಾರೆ. ಅಂದರೆ ಯಾರ್ಯಾರು ಅಕ್ಯೂಸ್ಡ್ಗಳಿದ್ದಾರೆ, ನೀವು ಈ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಸಾಕ್ಷಿಯನ್ನು ಹೇಳಿಬಿಡಿ, ನಿಮ್ಮ ವಿರುದ್ಧ ಸೆಕ್ಷನ್ಸ್ ಏನಿದೆ ಅದೆಲ್ಲ ನಾವು ತೆಗೆಸ್ತೀವಿ ಅಂತೆಲ್ಲ ಪೊಲೀಸರೇನೋ ಹೇಳಿದಾರಂತೆ. ನೋಡ್ಬೇಕು ಅದಕ್ಕೆ ಏನು ಡೀಟೇಲ್ಸ್ ಅಂತ.